ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ರಾಗಿ ಪುಟ್ಟು. ರಾಗಿ ಪುಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು ತುಂಬ ಈಸಿಯಾಗಿ ನಾವು ಹೆಂಗೆ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ನೋಡಿ. ರಾಗಿ ಹಿಟ್ಟು ತಗೊಂಡೆ, 1-2 ಕಪ್ಪಷ್ಟು. ಇದು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ವಿ. ಇದಕ್ಕೆ 4 ಏಲಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡಿದ್ದೀನಿ. ಮತ್ತು ಕಾಯಿ ತುರಿ. ಇಷ್ಟೇ 3 ಐಟಮಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ತುಂಬ ಹೆಲ್ದಿಯಾಗೂ ಇರುತ್ತೆ. ಈಗ ರಾಗಿ ಹಿಟ್ಟಿಗೆ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ. ಈ ಥರ ನೀರು ಹಾಕ್ಬಿಟ್ಟು ಹಿಂಗೆ ಕಲಿಸ್ಬೇಕು. ಒಂದು ಸ್ವಲ್ಪ ಉಂಡೆ ಥರ ಬರುತ್ತೆ, ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳಿ ಕ್ಲೀನಾಗಿ. ಈಗ ಕಲಿಸಿದ್ದೀವಲ್ವ, ಈ ರಾಗಿ ಹಿಟ್ಟು ಕಲಿಸಿದ್ವಲ್ವ, ಈಗ ಸ್ಟೀಮ್ ಮಾಡ್ಕೋಬೇಕು. ರಾಗಿ ಹಿಟ್ಟನ್ನ ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕಿದ್ದೀನಿ ಸ್ವಲ್ಪ. ಇದ್ರ ಮೇಲೆ ಈಗ ಬಟ್ಟೆ ಕಟ್ಟಬೇಕಾಗತ್ತೆ. ನೀವು ಈ ಥರ ನಿಮಗೆ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಬೇಕಾದರೆ ಇಡ್ಲಿ ಕುಕ್ಕರಲ್ಲೂ ಕ್ಲಾತ್ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೊಳಕ್ಕೂ ಮಾಡ್ಕೋಬೋದು. ಈ ಥರ ಕ್ಲಾತ್ ಕಟ್ಕೊಳ್ಳಿ. ಕಟ್ಟಿದ ಮೇಲೆ ಇದ್ರ ಮೇಲೆ ಪೂರ್ತಿ ನಾವು ಕಲಸಿರೋ ಹಿಟ್ಟನ್ನು ಪೂರ್ತಿ ಹಾಕಬೇಕು. ಪೂರ್ತಿ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಅಂದ್ಕೊಳ್ಳಿ. ಪೂರ್ತಿ ಸ್ಟೀಮ್ ಹಾಕಬೇಕಂತ ಹಿಂಗೆ ಅಂತ ಇದ್ದೀನಿ. ಹಿಂಗೆ ಮಾಡಿದ್ಮೇಲೆ ಜಸ್ಟ್ ಕುಕ್ಕರು ವಿಸಿಲ್ ಹಾಕಬೇಡಿ. ವಿಸಿಲ್ ಇಲ್ದಂಗೆ ಸುಮ್ಮನೆ ಕ್ಲೋಸ್ ಮಾಡಿಬಿಡಿ. ಹಿಂಗೆ ಕ್ಲೋಸ್ ಮಾಡಿಬಿಟ್ಟು 20 to 30 ಮಿನಿಟ್ಸ್ ಸ್ಟೀಮ್ ಆಗೋಕೆ ಬಿಟ್ಬಿಡಬೇಕು. ಈಗ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನೋಡಿ ಹಿಂಗೆ ಬಂದಿದೆಯಲ್ವ, ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಬೌಲ್ಗೆ ಹಾಕಿದ್ದೇವಲ್ವ, ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಮತ್ತು ಶುಗರ್ ಪೌಡರು, ಏಲಕ್ಕಿ ಶುಗರು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ನೀವು ಸ್ವೀಟ್ ಎಷ್ಟು ತಿನ್ನೋರಾದರೆ ಅಷ್ಟು ಹಾಕ್ಕೋಬೋದು, ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಪೂರ್ತಿ ಮಿಕ್ಸ್ ಕೊಟ್ಬಿಟ್ಟು ಪೂರ್ತಿ ಹಿಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ತುಪ್ಪ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೇನೂ ತಿನ್ಬೋದು. ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು ಸರ್ವಿಂಗ್ ಬೌಲ್ಗೆ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ರೆಸಿಪಿ ರೆಡಿಯಾಗಿದೆ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ಬರುತ್ತೆ. ಥ್ಯಾಂಕ್ ಯು.